ನಾನು ನಮ್ಮ ತಾತ ಅಂದರೆ ತುಂಬ ಇಷ್ಟ, ಅವ್ರ ಪಕ್ಕದಲ್ಲಿ ಮಲ್ಕೋಬೇಕು, ಆದರೆ ಸೇರಿಸ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದೆ. ನಾನು ವೀಕು, ಅವ್ರು 4 ಜನ ಇದ್ದಾರೆ, ಇವ್ರು 8 ಜನ ಇದ್ದಾರೆ, ಅವ್ರು ದೊಡ್ಡವರು, ನಾನು ತುಂಬ ಚಿಕ್ಕವನು. ಆ ಕೀಳಿರಿಮೆಯನ್ನು ಗೆದ್ದು ನನ್ನ ಒಳಗಡೆ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ನಮ್ಮ ತಾತ ಉದಾಹರಣೆ. ಭೀಮ ಹೆಂಗೆ ನಡೀತಾ ಇದ್ದ ಅಂತಂದರೆ, ನಡೆದ್ರೆ ಪುಡಿ ಪುಡಿ ಆಗೋದು, ನೆಲ ಬಂಡೆಗಳೆಲ್ಲ ಪುಡಿ ಪುಡಿ ಆಗೋದು ಅಂತ ಹೇಳೋರು. ನಮಗೆ ಒಂದು ಸಮಾನವಾದ ಸ್ಥಾನ ಇದೆ. ನಾವು ತುಂಬ ಸಲ ಅದರ ಹಿಂದಕ್ಕೆ ಹೊರಟೋಗ್ತೀವಿ, ಕೀಳಿರಿಮೆ ತೋರಿಸ್ಕೊಂಡ್ಬಿಡ್ತೀವಿ, ಕುಗ್ಗೋಗ್ಬಿಡ್ತೀವಿ. ಸಂದರ್ಭಗಳು ಬಂದ ತಕ್ಷಣವೇ ನಾವು ಮುಚ್ಚಾಕ್ಕೊಂಡ್ಬಿಡ್ತೀವಿ. ನನ್ನ ಚಿಕ್ಕಂದಿನ ದಿನಗಳು. RSS ಶಾಖೆಗೆ ಹೋಗ್ತಾ ಇದ್ದೆ. RSS ಶಾಖೆನಲ್ಲಿ ಶಾಖೆ ಮುಗಿದ ಮೇಲೆ ಒಬ್ಬನೇ ಬರಬೇಕಾಗ್ತಿತ್ತು. ಒಬ್ಬನೇ ಬರಬೇಕಾದ್ರೆ ಒಂದು 4-5 ಜನ ಹುಡುಗರು ನನ್ನನ್ನು ಚಡ್ಡಿ ಹಿಡಿದು ಎಳೆಯೋದು, ಹಂಗಿಸೋದು, ಅವಮಾನ ಮಾಡೋದು, ತಲೆ ಜುಟ್ಟು ಹಿಡ್ಕೊಳ್ಳೋದು ಪ್ರತಿನಿತ್ಯ ಮಾಡೋರು. ಪ್ರತಿನಿತ್ಯ ಹತ್ಕೊಂಡು ಬರ್ತಾಯಿದ್ದೆ. ಒಂದಿನ ನಮ್ಮ ತಾತ ನೋಡಿದ್ರು, ನನ್ನ ಮೊಮ್ಮಗ ಹತ್ಕೊಂಡು ಬಂದಿದ್ದಾನೆ, ಇವನು ಸರಿ ಇಲ್ಲ, ನನ್ನ ಹತ್ರ ಸೇರಿಸ್ಬೇಡ ಅಂತ ನಮ್ಮ ಅಮ್ಮಂಗೆ ಹೇಳಿದ್ರು. ನಾನು ನಮ್ಮ ತಾತ ಅಂದರೆ ತುಂಬ ಇಷ್ಟ, ಅವ್ರ ಪಕ್ಕದಲ್ಲಿ ಮಲ್ಕೋಬೇಕು, ಆದರೆ ಸೇರಿಸ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದೆ. ನನ್ನ ಮೊಮ್ಮಗ ಹೊಡೆಸ್ಕೊಂಬರಲ್ಲ, ನನ್ನ ಮೊಮ್ಮಗ ಅವಮಾನ ಮಾಡಿಸ್ಕೊಂಡು ಬರಲ್ಲ, ಅವರು ಹೊಡಿ ಅಂತ ಹೇಳಲಿಲ್ಲ, ಬೇರೆ ಏನೂ ಇನ್ಸ್ಟ್ರಕ್ಷನ್ಸ್ ಕೊಡಲಿಲ್ಲ, ನನ್ನ ಮೊಮ್ಮಗ ಹೊಡೆಸ್ಕೊಂಡು ಬರಲ್ಲ ಅಂತ. ಅವತ್ತು ವಾಪಸ್ ಹೋದೆ, ಒಂದು 4 ಜನಕ್ಕೆ ಬಿಟ್ಟೆ. ತುಂಬ ಚಿಕ್ಕವನು, 7 ವರ್ಷ. ಆದರೆ ಅವತ್ತು ನಾನು ಗೆದ್ದಿದ್ದು ಒಂದು ನನ್ನ ಕಾನ್ಫಿಡೆನ್ಸ್ ಅಂತ. ನನ್ನಲ್ಲಿದ್ದಂತಹ ಒಂದು ಕೀಳಿರಿಮೆ ಇತ್ತು. ನಾನು ವೀಕು, ಅವ್ರು 4 ಜನ ಇದ್ದಾರೆ, ಇವ್ರು 8 ಜನ ಇದ್ದಾರೆ, ಅವ್ರು ದೊಡ್ಡವರು, ನಾನು ತುಂಬ ಚಿಕ್ಕವನು. ಆ ಕೀಳಿರಿಮೆಯನ್ನು ಗೆದ್ದು ನನ್ನ ಒಳಗಡೆ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ನಮ್ಮ ತಾತ ಉದಾಹರಣೆ, ಅಥವಾ ನನ್ನ ತಾತನೇ ಇನ್ಸ್ಪಿರೇಷನ್. ನಮ್ಮ ತಾತ ಕತೆಗಳನ್ನು ಹೇಳೋರು, ಭೀಮನ ಕಥೆಯನ್ನು ಹೇಳೋರು. ಭೀಮ ಹೆಂಗೆ ನಡೀತಾ ಇದ್ದ ಅಂತಂದರೆ, ನಡೆದ್ರೆ ಪುಡಿ ಪುಡಿ ಆಗೋದು, ನೆಲ ಬಂಡೆಗಳೆಲ್ಲ ಪುಡಿ ಪುಡಿ ಆಗೋದು ಅಂತ ಹೇಳೋರು. ಅವ್ರು ಹೇಳ್ತಾ ಇದ್ದದ ಸ್ಟೈಲಲ್ಲಿ ನಾನು ಹೊರಗಡೆ ಬಂದು ನಾನು ಹಾಗೆ ನಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ನಾನು ನಡೆದ್ರೂ ಕೂಡ ಬಂಡೆ ಪುಡಿ ಆಗುತ್ತಾ, ನೆಲ ಪುಡಿ ಆಗುತ್ತಾ, ಸೀಳ್ ಬಿಡುತ್ತಾ ಅಂತ. ದಟ್ ವಾಸ್ ದಿ ಇನ್ಸ್ಪಿರೇಷನ್. ಒಂದು ಮನೆಯಲ್ಲಿ ಹಿರಿಯರು ಇದ್ದಾರೆ ಅಂತಂದರೆ, ಅದರಲ್ಲೂ ವಯಸ್ಸಾದ ಅನುಭವಸ್ಥರು ಇದ್ದಾರೆ ಅಂತಂದರೆ, ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಮೆಸೇಜ್ ಏನು ಕೊಡೋಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾವು ಯಾರೂ ಚಿಕ್ಕವರು ಅಲ್ಲ, ಯಾರೂ ದೊಡ್ಡವರು ಅಲ್ಲ. ನಮಗೆ ಒಂದು ಸಮಾನವಾದ ಸ್ಥಾನ ಇದೆ. ನಾವು ತುಂಬ ಸಲ ಅದರ ಹಿಂದಕ್ಕೆ ಹೊರಟೋಗ್ತೀವಿ, ಕೀಳಿರಿಮೆ ತೋರಿಸ್ಕೊಂಡ್ಬಿಡ್ತೀವಿ, ಕುಗ್ಗೋಗ್ಬಿಡ್ತೀವಿ. ಸಂದರ್ಭಗಳು ಬಂದ ತಕ್ಷಣವೇ ನಾವು ಮುಚ್ಚಾಕ್ಕೊಂಡ್ಬಿಡ್ತೀವಿ. ಹಾಕ್ಕೊಳ್ಳದೇ ಇರೋದಕ್ಕೆ ಒಂದು ಯಾರಾದರೂ ಇನ್ಸ್ಪೈರ್ ಮಾಡಬೇಕು. ಯಾರೂ ಮಾಡಲಿಲ್ಲ ಅಂದರೆ ನಾವೇ ಮಾಡ್ಕೋಬೇಕು, ನುಗ್ಗಬೇಕು, ಮುಂದಕ್ಕೆ ಹೋಗಬೇಕು. ಒಂದಷ್ಟು ರಿಸ್ಕ್ ಇದೆ. ಆವತ್ತಿನ ದಿನ ನನಗೆ ಯಾರಾದರೂ ಅವ್ರು ತಿರುಗಿಸಿ ಹೊಡೆದಿದ್ದರೆ ಹೊಡೆಸ್ಕೊಂಡು ಬರಬೇಕಾಗಿತ್ತು. ನೆಕ್ಸ್ಟ್ ಡೇ ಶಕ್ತಿ ಜಾಸ್ತಿ ಆಗ್ತಾಯಿತ್ತು. ಸೊ ಹಾಗಾಗಿ ಬದುಕು ಸಂಘರ್ಷವೇ. ಅದು ಚಿಕ್ಕ ಮಗು ಆಗಿದ್ದಾಗಲೂ ಸಂಘರ್ಷವೇ, ದೊಡ್ಡವರಾದ್ಮೇಲೂ ಸಂಘರ್ಷವೇ, ಸಾಯುವವರೆಗೆ ಅಥವಾ ಬದುಕಿರುವ ಕಡೆಯ ದಿನದವರೆಗೆ ಸಂಘರ್ಷವೇ. ಆ ಸಂಘರ್ಷ ಈಸ್ ಎ ಪಾರ್ಟ್ ಆಫ್ ಲೈಫ್. ಯಾರೂ ಸಂಘರ್ಷ ಇಲ್ಲದೇ ಇರುವ ಜೀವನವನ್ನು ಬಯಸಬೇಡಿ. ದಿಸ್ ಈಸ್ ಮೈ ಫೈನಲ್ ಮೆಸೇಜ್.